ಎಲ್ಲರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ. ನೋಡಿ, ಇವತ್ತೊಂದು ಅಲ್ವೇರಾದಲ್ಲಿ ಮುಖಕ್ಕೆ ಹಚ್ಚೋಕ್ಕೆ ಒಂದು ಪೇಸ್ಟ್ ಥರ ಮಾಡಿಟ್ಕೊಳ್ಳೋಣ. ತುಂಬಾ ನೈಸ್ ಆಗುತ್ತೆ ಮುಖ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ನೋಡಿ ಆಲಿವ್ ಆಯಿಲ್ ತಗೊಂಡಿದ್ದೀನಿ. ನೀವು ಕೊಬ್ಬರಿ ಎಣ್ಣೆ ತಗೋಬೋದು, ಹರಳೆಣ್ಣೆ ತಗೋಬೋದು, ಯಾವುದು ಸೂಟ್ ಆಗುತ್ತೆ ನಿಮ್ಮ ಮುಖಕ್ಕೆ ಆ ಎಣ್ಣೆ ತಗೊಳ್ಳಿ. ಇಲ್ಲಿ ನಾನು 2 ಸ್ಪೂನು ಕಾರ್ನ್ಫ್ಲವರ್ ತಗೋತಾ ಇದ್ದೀನಿ. ನೋಡಿ, ಕಾರ್ನ್ಫ್ಲವರು ಇದು ನನಗೆ ಎದುರುಗಡೆ ಮನೆ ಅಜ್ಜಿ ಹೇಳ್ಕೊಟ್ಟಿದ್ದು. ಈ ಟಿಪ್ಸು ಈ ಥರ ಮಾಡು ಪ್ರೇಮ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ನೋಡಿ, ಅದಕ್ಕೆ ನಾನು 2 ಪೀಸು ಅಲ್ವೇರಾ ತಗೊಂಡಿದ್ದೀನಿ. ಈ ಅಲ್ವೇರಾನ ನಾನು ಕಿತ್ತು 2 ದಿವಸ ಆಯಿತು. ಯಾಕೆಂದರೆ ಅದರಲ್ಲಿ ಒಂಥರ ಇದು ಬರುತ್ತೆ ನೋಡಿ, ಅದು ತುಂಬ ಕಡಿಯುತ್ತೆ. ಅದು ಯೆಲ್ಲೋ ಕಲರ್ ಥರ ಇರುತ್ತಲ್ಲ, ಅದು ಈ 2 ದಿವಸ ಆದರೆ ಒಂಥರ ಅದೆಲ್ಲ ಬತ್ತೋಗಿರುತ್ತೆ. ನೋಡಿ, ಎಲ್ಲ ಬತ್ತಿ ಇರೋದು ಕಾಣಿಸುತ್ತೆ ನಿಮಗೆ, ಒಣಗಿರೋದು. ಫ್ರೆಶ್ಶಾಗಿ ಕಿತ್ತಿದ್ರೆ ಒಂಥರ ಹಸಿ ಹಸಿಯಾದ ಇದಾಗಿ ಕಾಣಿಸುತ್ತೆ. ನೋಡಿ, ಸಿಪ್ಪೆ ಎಲ್ಲ ತೆಗಿಯುವಾಗ ಅದು ಹಾಲೇನು ಅಂಟ್ಕೊಳ್ಳಲ್ಲ. ನೋಡಿ, ಒಂಥರ ಇದ್ರ ಥರ ಇರುತ್ತೆ, ಅದು ಯೆಲ್ಲೋ ಕಲರ್ ಥರ. ಅದೆಲ್ಲ ಫುಲ್ಲು ಹೋಗಬೇಕು ನೀಟಾಗಿ. ಇದನ್ನು ಅಷ್ಟೇ, ನಾನು ನೀರಿಗೆ ಹಾಕಿ ತೊಳಿತೀನಿ. ಮತ್ತು ಮುಖ ಏನೂ ಕಡಿಯಲ್ಲ. ಇಲ್ಲ ಅಂದರೆ ಅಲ್ವೇರಾ ಡೈರೆಕ್ಟಾಗಿ ಹಾಕಿ ಮುಖ ಎಲ್ಲ ಕಡಿಯುತ್ತೆ, ಒಂಥರ ಗುಳ್ಗುಳ್ಳೆ ಬಂದ್ಬಿಡುತ್ತೆ. ಕೆಲವೊಬ್ಬರಿಗೆ ಆಗೋದೇ ಇಲ್ಲ ಈ ಅಲ್ವೇರಾ. ಇದನ್ನು ಈ ಥರ ಕಟ್ ಮಾಡಿ ತಿನ್ಬೋದು. ತಿನ್ನಲೂಬಹುದು ಇದನ್ನು. ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಮುಖಕ್ಕಂತೂ ಅಷ್ಟು ನೈಸ್ ಆಗುತ್ತೆ ಮುಖ, ತುಂಬ ಚೆನ್ನಾಗಿ. ನೋಡಿ, ಚೆನ್ನಾಗಿ ತೊಳೆಯೋಣ. ನೋಡಿ, ಯೆಲ್ಲೋ ಕಲ್ಲರೇ ಒಂಚೂರು ಕಾಣಿಸ್ತಾ ಇಲ್ಲ. ನಾನು ತೊಳೆದಿದ್ರೂ ಆಗ್ತಿತ್ತು. ಯಾಕೆಂದ್ರೆ ಅಜ್ಜಿ ತೊಳೆಯೋಕೆ ಹೇಳಿದ್ದೆ, ಅದಕ್ಕೋಸ್ಕರ ತೊಳೆದೆ. ನಾನು ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಇದನ್ನು ಕೈಯಲ್ಲೇ ಇದು ಮಾಡ್ತೀನಿ. ನಾನು ಕೈಯಲ್ಲೇ ಫುಲ್ಲು ಇದು ಕ್ಲೀನ್ತೀನಿ. ನಾನು ಕ್ಲೀನಾಗಿ ಕೈಯಲ್ಲೇ ನೀಟಾಗಿ ಇದು ಮಾಡ್ತೀನಿ. ನೋಡಿ, ಅಲ್ಲಿ ಓಳೆ ಎಲ್ಲ ನಾನು ತಲೆಗೆ ಹಚ್ಕೊತೀನಿ, ಬಿಸಾಕಲ್ಲ. ಇದು ಡೈರೆಕ್ಟಾಗಿ ತಲೆಗೆ ಹಾಕಿದ್ರೂ ಕೂಡ ಅದನ್ನು ಕೂದಲು ಉದುರುತ್ತೆ. ಕೆಲವೊಬ್ರಿಗೆ ಆಗಲ್ಲ ಅಲ್ವೇರಾ. ನನ್ನ ಮಗಳಿಗೆ ಅಲ್ವೇರಾ ಹಾಕಿಯೇ ಕೂದಲೆಲ್ಲ ಹಾಳು ಮಾಡಿದೆ ಅನಿಸುತ್ತೆ. ನನಗೆ ಬೇಜಾರಾಗುತ್ತೆ ಅವಳು ಕೂದಲು ನೋಡಿದ್ರೆ, ಅಷ್ಟು ಚೆನ್ನಾಗಿತ್ತು. ಇವಾಗೆಲ್ಲ ಮೋಟ ಚೋಟ ಆಗಿದೆ ಕೂದಲು. ನೋಡಿ, ಇದನ್ನು ಕೈಯಲ್ಲೇ ಮ್ಯಾಶ್ ಮಾಡ್ತೀನಿ ನಾನು. ನೀವು ಯಾವ್ದಾರ ಮ್ಯಾಶ್ ಇದ್ದರೆ ಅದರಲ್ಲಿ ಮಾಡಿ ಬೇಕಾದರೆ. ನೋಡಿ, ಅಲ್ವೇರಾದು ಅದಕ್ಕೂ ಒಳ್ಳೆ ಜಾರ್ಕೊಂಡು ಹೋಗ್ತಾ ಇರುತ್ತೆ. ಇದನ್ನು ಒಂದು 2 ಸ್ಪೂನ್ ಅಷ್ಟು ಹಾಕ್ತೀನಿ. ನೀವು ಆಲಿವ್ ಆಯಿಲ್ ಇಲ್ಲ ಅಂದರೆ ಮಾಮೂಲಿ ಕೊಬ್ಬರಿ ಎಣ್ಣೆ ಹಾಕ್ಬೋದು. ಅಜ್ಜಿ ಹೇಳಿದೆ, ನೋಡೋಣ ಮುಖ ಎಷ್ಟು ಚೆನ್ನಾಗುತ್ತೆ. ನೀವು ಮಾಡಿ ಆ ಥರ, ಈ ಥರನೇ ಮಾಡಿಟ್ಕೊಳ್ಳಿ. ಫ್ರಿಜ್ಜಲ್ಲಿ ಇಟ್ಬೋದಂತೆ, ಫ್ರಿಜ್ಜಲ್ಲಿ ಶೇಖರಣೆ ಮಾಡಿ ಇಟ್ಬೋದು ಅಂತ ಅಜ್ಜಿ ಹೇಳಿದೆ. ಅದಕ್ಕೋಸ್ಕರ ನಾನು ಇದನ್ನು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೆ. ತುಂಬ ದಿವಸದಿಂದ ಹೇಳ್ತಾನೆ ಇತ್ತು ಅಜ್ಜಿ, ಅದನ್ನು ಮಾಡು ಅಲ್ವೇರಾ ಇದೆಯಲ್ಲ ಅಂತ. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಫುಲ್ಲು ಎತ್ಬೋದು. ಈ ಮಕ್ಕಳು ಆಟಾಡ್ತಾರಲ್ಲ, ಅದೇನೋ ಇರುತ್ತೆ ನೋಡಿ, ಆ ಥರ ಇದೆ. ಒಂದು ಇದು ಬರುತ್ತೆ, ದುಡ್ಡು ಕೊಟ್ಟು ತಂದು ಆಟಾಡ್ತಾರೆ ನೋಡಿ, ಬಟ್ಲಲ್ಲಿ ಫುಲ್ ಎತ್ಕೋಬೋದು, ಆ ಥರ ಇದೆ ನೋಡಿ. ಅದು ಕಾರ್ನ್ಫ್ಲವರೂ ಜಾರ್ ಇರುತ್ತಲ್ಲ, ಜಾರ್ ಆಡುತ್ತೆ ನೋಡಿ. ಅದಕ್ಕೋಸ್ಕರ ನಾನಿಲ್ಲಿ ಮುಖಕ್ಕೆ ಹಚ್ಚಿ ತೋರಿಸಲ್ಲ, ಕ್ಯಾಮ್ರಾ ಹಿಡಿಯೋರಿಲ್ಲ, ಅದಕ್ಕೋಸ್ಕರ ಕೈಗೆ ಹಚ್ಬಿಟ್ಟು ತೋರಿಸ್ತೀನಿ. ನೋಡಿ, ಆದರೆ ಚೆನ್ನಾಗಿ ಕಾಣಿಸ್ತೈತೆ. ಆದರೆ ವೈಟಿಗೆ ನಾನು ಮುಖಕ್ಕೆ ಮತ್ತೆ ಹಚ್ಕೋತೀನಿ ಸ್ನಾನ ಮಾಡುವಾಗ. ಇದು ಮುಖನ ಹಿಡಿಯೋರಿಲ್ವಲ್ಲ, ಅದಕ್ಕೋಸ್ಕರ ಕೈನ ತೋರಿಸ್ತಾ ಇದ್ದೀನಿ. ನೋಡಿ, ಕೈಗೆ ಚೆನ್ನಾಗಿ ಹಚ್ಬಿಟ್ಟು ಒಂದು 5 ನಿಮಿಷ ಬಿಟ್ಟು ತೊಳ್ಕ ಅಂತ ಹೇಳಿದ್ದಾರೆ ಅಜ್ಜಿ. ಕೈಗೆ ಫುಲ್ಲು ಇಲ್ಲಿವರೆಗೂ ಹಚ್ಬೋದು. ನಾನು ಇನ್ನು ಹಚ್ಕೊತೀನಿ ಅದನ್ನು. ನೋಡಿ, ಖಾಲಿ ಆಗೋವರೆಗೂ ನಾನು ಒಬ್ಬಳೇ ಹಚ್ಕೊತೀನಿ. ಆಮೇಲೆ ನನ್ನ ಮಗಳಿಗೆ ಹೇಳ್ತೀನಿ ಹಚ್ಕೊಳ್ಳೋದಕ್ಕೆ. ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಚಿಕ್ಕ ವಿಡಿಯೋ, ಅಜ್ಜಿ ಹೇಳಿದ್ರಲ್ಲ, ನೋಡೋಣ ಹೇಗಿರುತ್ತೆ ಅಂತ. ಅಜ್ಜಿ ಕೂಡ ಅಷ್ಟೇ ತುಂಬ ಸುಂದರವಾಗಿದೆ ನೋಡೋದಕ್ಕೆ. ಇಷ್ಟು ವಯಸ್ಸಾದ್ರೂ, 4 ಮಕ್ಕಳಾದ್ರೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಅಜ್ಜಿ. ಅವ್ರ ಥರನೇ ನಾನು ಇರಬೇಕು ಅಂತ ಇದನ್ನು ಮಾಡ್ತಾಯಿದ್ದೀನಿ. ಸಿಪ್ಪೆ ಎಲ್ಲ ಇಲ್ಲೇ ಇದೆ. ಇದನ್ನು ನೋಡಿ ಹೇಗೆ ಮಾಡೋದನ್ನೋದನ್ನು ನೋಡಿಬಿಟ್ಟು ನೀವು ಕೂಡ ಮನೇಲಿ ಮಾಡೋದನ್ನು ಮಾತ್ರ ಮರಿಬೇಡಿ. ಹೇಗಿದೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಫುಲ್ ವಿಡಿಯೋ ನೋಡಿ, ಯಾಕೆಂದರೆ ಫುಲ್ಲು ನೋಡ್ದಲೇ ಗೊತ್ತಾಗಲ್ಲ ಎಲ್ಲಿ ಹಚ್ಕೋಬೇಕು, ಏನು ಹಚ್ಕೋಬೇಕು ಅಂತ. ಕೈಗೆ ಹಚ್ಬೇಕಾ, ಮಗಕ್ಕೆ ಹಚ್ಬೇಕಾ, ಕಾಲಿಗೆ ಹಚ್ಬೇಕಾ? ಕಾಲಿಗೂ ಹಚ್ಚ್ರಿ, ಕಾಲು ಕೂಡ ಫುಲ್ಲು ಬೆಳ್ಳಗಾಗುತ್ತೆ. ಕಾರ್ನ್ಫ್ಲವರ್ ಅಲ್ವ ಇದು, ಅದಕ್ಕೋಸ್ಕರ ಕ್ಲೀನಾಗುತ್ತೆ. ಒಳ್ಳೆ ಜಾರ್ಕೊಂಡು ಬರ್ತಾಯಿದೆ. ಹಚ್ಚೋಕ್ಕೆ ನನಗೆ ಒಂದು ಖುಷಿ ಆಗ್ತಾಯಿದೆ. ಅದೊಳ್ಳೆ ಚೆನ್ನಾಗಿದೆ ಮುಟ್ಟೋದಕ್ಕೆ. ಈ ಅಲ್ವೇರಾ ಕೂಡ ಜಾರುತ್ತೆ ಇರುತ್ತಲ್ಲ ಅದು, ಮತ್ತು ಈ ಕಾರ್ನ್ಫ್ಲವರು ಅಷ್ಟೇ. ಅದ್ರ ಜೊತೆ ಎಣ್ಣೆ ಇದೆ ನೋಡಿ, ನಾವು ತೊಳೆದ್ರೂ ಆ ಎಣ್ಣೆ ಪಸೆ ಹೋಗಲ್ಲ. ಅದರಿಂದನೇ ಮುಖ
ಚೆನ್ನಾಗ್ಬೋದು ಅನಿಸುತ್ತೆ. ನನ್ನ ಮುಖದಲ್ಲಂತೂ ಬಂಗು ಜಾಸ್ತಿ ಇದೆ, ಅದು ಏನು ಹಚ್ಚಿದ್ರೂ ಹೋಗ್ತಾಯಿಲ್ಲ. ಕೆಲವೊಬ್ರು ಹೇಳ್ತಾರೆ ಖುಷಿಯಿಂದ ಇದ್ದರೆ ಅದು ಹೋಗಲ್ಲ ಅಂತ, ಕೆಲವೊಬ್ರು ಹೇಳ್ತಾರೆ ಕಷ್ಟಕ್ಕೂ ಬರುತ್ತೆ ಸುಖಕ್ಕೂ ಬರುತ್ತೆ ಅಂತ. ಅದು ಇಲ್ಲ, ಏನೋ ಹಾರ್ಮೋನ್ ಚೇಂಜಿಂದ ಇಲ್ಲ ನಮ್ಮ ವಂಶ ಪರಂಪರೆಯಿಂದ ಬರುತ್ತೆ ಅದು. ಅದನ್ನು ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ನೋಡಿ ಇಲ್ಲಿ ಆಲಿವ್ ಆಯಿಲು, ಇದು ತುಂಬ ವರ್ಷ ಆಯಿತು ಆಲಿವ್ ಆಯಿಲಿಗೆ. ಹಾಗೇ ಇದೆ ಕಲ್ಲರು ನೋಡಿ. ಇದೆಲ್ಲ ನಾನು ತಲೆಗೆ ಹಚ್ಕೋತೀನಿ. ನೋಡಿ, ನೋಡಿದ್ರಲ್ಲ, ಇದು ತಿನ್ಬೇಕು ಅನ್ನಿಸ್ತಾ ಇದೆ ನೋಡಿ ನೋಡುವಾಗ್ಲೇ. ಹೇಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಎಲ್ರಿಗೂ ಬಾಯ್.